ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮಂಗಳೂರಿನ ಕೋ ಪೈಲಟ್ ಕ್ಲೈವ್ ಕುಂದರ್ ಸೇರಿದಂತೆ 241 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಪ್ರಾಣವನ್ನು ಕಳೆದುಕೊಂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಕಥೆ ಇದೆ. ಅದರಲ್ಲೂ ಡಾಕ್ಟರ್ ಪ್ರತೀಕ್ ಜೋಶಿ ಕಳೆದ 6 ವರ್ಷದಿಂದ ಲಂಡನ್ನಲ್ಲಿ ಉದ್ಯೋಗದಲ್ಲಿರ್ತಾರೆ. ತುಂಬ ವರ್ಷದ ನಂತರ ತನ್ನ ಊರಿಗೆ ಬಂದು ತನ್ನ ಹೆಂಡತಿ ಹಾಗೂ ಆ 3 ಮಕ್ಕಳನ್ನು ಲಂಡನ್ನಿಗೆ ಕರೆದುಕೊಂಡು ಹೋಗಿ ಹೊಸ ಜೀವನವನ್ನು ರೂಪಿಸಬೇಕು ಅಂತ ಹೊರಟಾಗ ಇವತ್ತು ಈ ಒಂದು ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಇನ್ನೊಂದು, ಲಂಡನ್ನಲ್ಲಿ ವಾಸಿಸುತ್ತಿದ್ದ ಕುಟುಂಬ ಈದ್ ಆಚರಣೆಗಾಗಿ ಭಾರತಕ್ಕೆ ಬಂದು ತೆರಳುವಾಗ ಈ ಒಂದು ದುರಂತ ಸಂಭವಿಸಿತು. ಇದು ಅವರ ಕೊನೆಯ ಸೆಲ್ಫಿ. ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕುಟುಂಬದ ಸದಸ್ಯರನ್ನು ನೋಡಲಿಕ್ಕೆ ಲಂಡನ್ನಿಗೆ ಹೋಗುವಾಗ ಅವರಿಗೆ ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಹೀಗೆ ನೂರಾರು ಕನಸುಗಳು, ಮಕ್ಕಳನ್ನು ಭೇಟಿಯಾಗಲು, ಕೆಲಸಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಹೀಗೆ 241 ವಿಭಿನ್ನ ಕನಸುಗಳ ಗುಂಚಲೊಂದು ಬಾಣಂತರದಲ್ಲಿ ಇವತ್ತು ಉರಿದು ಭಸ್ಮವಾಯಿತು. ಒಟ್ಟಿನಲ್ಲಿ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು? ವಿಮಾನದಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ ಅಂತ ಹೇಳಿ ವಿಡಿಯೋ ಮಾಡಿದ್ರು ಕೂಡ ಅದನ್ನು ಹಾರಲು ಬಿಟ್ಟಂತಹ ಏರ್ ಇಂಡಿಯಾ ಕಂಪನಿಯ 6 ತಿಂಗಳ ಹಿಂದೆ ಕೆಟ್ಟು ನಿಂತಿದ್ದ ವಿಮಾನಕ್ಕೆ ಹಾರಲು ಅವಕಾಶ ಕೊಟ್ಟ ಕೇಂದ್ರ ಸರ್ಕಾರನ? ಎಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ತನಿಖೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಈ ಘಟನೆಯಿಂದ ನಮಗೆ ಗೊತ್ತಾಗುವಂತಹ ವಿಷಯ, ನೀವು ಸಾಧ್ಯವಾದಷ್ಟು ಪ್ರೀತಿಯಿಂದ ಬದುಕಿ. ಜೀವನ ಎಂಬುದು ಒಂದು ದೊಡ್ಡ ಸಾಗರ ಅಲ್ಲ, ಅದು ನದಿ ಇದ್ದಂತೆ. ಆದ್ದರಿಂದ ಇವತ್ತಿನಿಂದ ನೀವು ಇನ್ನೊಬ್ಬರ ಜೊತೆ ಇರುವ ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಬದುಕಿ. ಯಾಕೆಂದರೆ ನಾಳೆಯಿಂದ ಸಂತೋಷ ಪ್ರಾರಂಭವಾಗುತ್ತದೆ ಎಂದು ನೀವು ಯಾವತ್ತಿಗೂ ಕೂಡ ಕಾಯಬೇಡಿ.